ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್ ಬೈ ಅಲೆಕ್ಸಾಂಡರ್ ಪೋಪ್ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಅಲೆಕ್ಸಾಂಡರ್ ಪೋಪ್ನ ಬಗ್ಗೆ ತಿಳ್ಕೊಳ್ಳೋಣ. ಅಲೆಕ್ಸಾಂಡರ್ ಪೋಪ್ 18ನೇ ಶತಮಾನದ ಶ್ರೇಷ್ಠ ಇಂಗ್ಲಿಷ್ ಕವಿಗಳಲ್ಲೊಬ್ಬರು. ಇವರು 1688ನೇ ಇಸ್ವಿನಲ್ಲಿ ಲಂಡನ್ನಲ್ಲಿ ಜನಿಸಿದರು. ಅಲೆಕ್ಸಾಂಡರ್ ಪೋಪ್ ರೋಮನ್ ಕ್ಯಾಥೋಲಿಕ್ ಆಗಿದ್ದರಿಂದ ಅವರಿಗೆ ಕೆಲವೊಂದು ಪರೀಕ್ಷಾ ಕಾಯ್ದೆಗಳನ್ನು ಒಳಪಡಿಸಿದರು. ಇವುಗಳಲ್ಲಿ ಒಂದು, ಲಂಡನ್ನ 10 ಮೈಲಿಗಳ ಒಳಗೆ ವಾಸಿಸುವುದನ್ನು ನಿಷೇಧಿಸಿತ್ತು ಮತ್ತು ಇನ್ನೊಂದು, ಸಾರ್ವಜನಿಕ ಶಾಲೆ ಅಥವಾ ವಿಶ್ವವಿದ್ಯಾನಿಲಯಕ್ಕೆ ಹೋಗುವುದನ್ನು ನಿಷೇಧಿಸಿತ್ತು. ಈ ಕಾರಣಕ್ಕಾಗಿ ಕೆಲವು ಕ್ಯಾಥೋಲಿಕ್ ಶಾಲೆಗಳನ್ನು ಹೊರತುಪಡಿಸಿ ಪೋಪ್ ಹೆಚ್ಚಾಗಿ ಸ್ವಯಂ ಶಿಕ್ಷಣ ಹೊಂದಿದ್ರು. ಅವರಿಗೆ ಚಿಕ್ಕಮ್ಮನಿಂದ ಶಿಕ್ಷಣ ನೀಡಲಾಗಿತ್ತು ಮತ್ತು ಅವರು ಪುಸ್ತಕಗಳ ಪ್ರೇಮಿಯಾಗಿದ್ದರು. ಸ್ವತಃ ಫ್ರೆಂಚ್, ಇಟಾಲಿಯನ್, ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಗಳನ್ನು ಕಲಿತಿದ್ರು. ಅವರಿಗೆ 12ನೇ ವಯಸ್ಸಿನಲ್ಲಿ ಮೂಳೆಯ ಕ್ಷಯರೋಗ ಅಂದರೆ ಸ್ಪೈನಲ್ ಟ್ಯೂಬರ್ಕ್ಯುಲೋಸಿಸ್ ಶುರುವಾಗಿತ್ತು. ಜೊತೆಗೆ ತಲೆನೋವು ಕೂಡ ತುಂಬ ದುರ್ಬಲಗೊಳಿಸಿತ್ತು ಅವ್ರನ್ನ. ಜೀವನದುದ್ದಕ್ಕೂ ಅಪಾರ ತೊಂದರೆಯನ್ನು ಅನುಭವಿಸಿದ್ರು. ಅವರು ಎಂದಿಗೂ ಜೀವನದಲ್ಲಿ ಮದುವೆ ಬಂಧನಕ್ಕೆ ಒಳಗಾಗಲೇ ಇಲ್ಲ. ಆದರೆ ಅಪಾರ ಸ್ನೇಹಿತರನ್ನು ಸಂಪಾದಿಸಿದ್ರು. ದ ರೇಪ್ ಆಫ್ ದ ಲಾಕ್ ಬಹುಶಃ ಈ ಕವಿಯ ಅತ್ಯಂತ ಪ್ರಸಿದ್ಧ ಕವಿತೆ. ಇವರ ಇತರೆ ಕವಿತೆಗಳಲ್ಲಿ ಪ್ಯಾಸ್ಟ್ರಾಲ್ಸ್, ಎನ್ ಎಸ್ಸೆ ಆನ್ ಕ್ರಿಟಿಸಿಸಮ್, ವಿಂಡ್ಸಾರರ್ ಫಾರೆಸ್ಟ್ ಆ್ಯಂಡ್ ದ ಒಡೆಸ್ಸೆ, ಆನ್ ಎಡಿಷನ್ ಆಫ್ ಶೇಕ್ಸ್ಪಿಯರ್ ಪ್ಲೇ ಮುಖ್ಯವಾದ ಕೆಲಸಗಳು. ಪ್ರಸ್ತುತ ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್ ದ ರೇಪ್ ಆಫ್ ದ ಲಾಕ್ ಎಂಬ ಅಣಕು ಮಹಾಕಾವ್ಯ ಅಂದರೆ ಮಾಕ್ ಎಪಿಕ್ ಇಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದ ರೇಪ್ ಆಫ್ ದ ಲಾಕ್ನ ಬ್ಯಾಕ್ಗ್ರೌಂಡ್ ನೋಡೋಣ. ಇದೊಂದು 1712ನೇ ಇಸ್ವಿನಲ್ಲಿ ನಡೆದಂತಹ ನೈಜ ಘಟನೆ ಆಧಾರಿತ ಕಾವ್ಯ. ಇಂಗ್ಲಿಷ್ ಕ್ಯಾಥೋಲಿಕ್ಸ್ನ ಶ್ರೀಮಂತ ಕುಟುಂಬಗಳ ನಡುವೆ ನಡೆದ ಒಂದು ಸಮರ. ಅರೆಬೆಲಾ ಫೆರ್ಮೋರ್ ಎಂಬ ಮಹಿಳೆಯ ಕೂದಲಿನ ಲಾಕನ್ನು ಅಂದರೆ ಗಂಟಿಗೆ ಹಾಕುವ ಲಾಕ್ನ ರಾಬರ್ಟ್ ಲಾರ್ಡ್ ಪೆಟ್ರೆ, ಅವನು ಕೂಡ ಒಬ್ಬ ಶ್ರೀಮಂತ ಮನೆತನದವನು, ಅವನು ಕತ್ತರಿಸಿ ಹಾಕ್ಬಿಡ್ತಾನೆ. ಇದೊಂದು ದೊಡ್ಡ ಸುದ್ದಿಯಾಗಿ ಒಂದು ದೊಡ್ಡ ಜಗಳವೇ ನಡೆದು ಹೋಗುತ್ತೆ. ಅವರ ಕುಟುಂಬದ ಆಪ್ತ ಜಾನ್ ಕ್ಯಾರ್ಲೆ ಎಂಬವನು, ಅವನು ಕೂಡ ಕ್ಯಾಥೋಲಿಕ್ ಗುಂಪಿಗೆ ಸೇರಿದ ಸದಸ್ಯನೇ. ಅಲೆಕ್ಸಾಂಡರ್ ಪೋಪ್ನ ಸ್ನೇಹಿತ ಕೂಡ ಅವನು ಬಂದು ಪೋಪ್ ಹತ್ರ ಈ ಜಗಳವನ್ನೇ ಮುಂದಿಟ್ಕೊಂಡು ಒಂದು ಮನೋರಂಜನಾತ್ಮಕ ಕವಿತೆ ಬರೆಯುವಂತೆ ಪ್ರೇರೇಪಿಸ್ತಾನೆ. ಆ ಕವಿತೆಯಿಂದ ದ್ವೇಷದಿಂದ ಇರುವ 2 ಕುಟುಂಬಗಳು ಒಂದಾಗಬಹುದು ಎಂಬ ಸಲಹೆಯನ್ನು ಕೂಡ ಕೊಡ್ತಾನೆ. ದ ರೇಪ್ ಆಫ್ ಲಾಕ್ನ ಪೋಪ್ ರಚಿಸೋದು ಆವಾಗಲೇ. ಅಂದರೆ ಈ ಮಾಕ್ ಎಪಿಕ್ ಅಂದ್ರೇನು ಅಂತ. ಈ ಮಾಕ್ ಎಪಿಕ್ ಅಂದರೆ ಒಂದು ಅಣಕು ಮಹಾಕಾವ್ಯ ಅಂತ, ಒಂದು ವಿಷಯದ ಬಗ್ಗೆ ವಿಡಂಬನಾತ್ಮಕವಾಗಿ ಪ್ರತಿಕ್ರಿಯಿಸಲು ಬಳಸುವ ಒಂದು ಕಾವ್ಯ. ಅಂದರೆ ಗಂಭೀರ ಮಹಾಕಾವ್ಯದ ಸಂಪ್ರದಾಯಗಳನ್ನು ಕಟ್ಟುನಿಟ್ಟಾಗಿ ಈ ಕಾವ್ಯಗಳು ಪಾಲಿಸುವುದಿಲ್ಲ. ಅಂದರೆ ವ್ಯಂಗ್ಯ, ಕ್ಷುಲ್ಲಕ ಅಂದರೆ ಸಣ್ಣ ಪುಟ್ಟ ವಿಷಯಗಳನ್ನೇ ಅಪಹಾಸ್ಯ ಮಾಡುವುದು ಈ ಕಾವ್ಯದ ಒಂದು ನಿಯಮ. ಪ್ರಸ್ತುತ ನಮಗಿಟ್ಟಿರುವ ಈ ಕಾವ್ಯ ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್ನಲ್ಲಿ ಕವಿ ಹಾಸ್ಯಾತ್ಮಕವಾಗಿ ಒಂದು ಯುದ್ಧಕ್ಕೆ ಹೊರಡುವಾಗ ಹೇಗೆ ತಯಾರಿ ನಡೆಸ್ತಾರೋ, ಹೇಗೆ ಶಸ್ತ್ರಾಸ್ತ್ರ ಕವಚಗಳನ್ನು ಹಾಕ್ಕೊಳ್ತಾರೋ ಹಾಗೆ ಬೆಲಿಂಡಾ ಕೂಡ ತಯಾರಿ ಆಗ್ತಿದ್ದಾಳೆ. ಅಂದರೆ ಬೆಲಿಂಡಳ ಚಿತ್ರಣವು ಈ ಕವಿತೆಯ ಮೂಲಕ ಚಲಿಸುವ ಅಣಕು ವೀರರ ಲಕ್ಷಣಗಳನ್ನು ಪರಿಚಯಿಸ್ತಾ ಇದೆ. 2 ಲೈನ್ಸ್ ನೋಡೋದಾದರೆ, ಐ ನೌ ಅನ್ವೇಲ್ಡ್ ದ ಟಾಯ್ಲೆಟ್ ಸ್ಟ್ಯಾಂಡ್ಸ್ ಡಿಸ್ಪ್ಲೇಡ್, ಈಚ್ ಸಿಲ್ವರ್ ವೇಸ್ ಇನ್ ಮಿಸ್ಟಿಕ್ ಆರ್ಡರ್ ಲೇಡ್. ಅಂದರೆ ಇಲ್ಲಿ ಬೆಲಿಂಡಾಳ ಡ್ರೆಸ್ಸಿಂಗ್ ಟೇಬಲ್ ಅಂದರೆ ಟಾಯ್ಲೆಟ್ ಅಂದರೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಅಂತ ಅರ್ಥ. ಆ ಡ್ರೆಸ್ಸಿಂಗ್ ಟೇಬಲ್ಗೆ ಯಾವುದೇ ಒಂಥರ ಹೊದಿಕೆಗೂ ಕೂಡ ಅವರು ಹೊದಿಸದೇನೆ ಬಹಿರಂಗವಾಗಿ ಎಲ್ಲ ಸೌಂದರ್ಯವರ್ಧಕಗಳು ಮತ್ತು ಆಭರಣಗಳನ್ನ ಒಳಗೊಂಡಿರುವ ಒಂದು ಬೆಳ್ಳಿ ಹೂದಾನಿಗಳಲ್ಲಿ ಒಂದು ನಿರ್ದಿಷ್ಟ ರೀತಿಯಲ್ಲಿ ಅಂದರೆ ಒಂದು ಆರ್ಡರ್ ವೈಸ್ನಲ್ಲಿ ಜೋಡಿಸಿದ್ದಾರೆ. ಹಾಗೆ 3ನೇ ಲೈನ್ ನೋಡೋದಾದರೆ, ಫಸ್ಟ್ ರಾಪ್ಡ್ ಇನ್ ವೈಟ್ ದ ನಿಂಫ್ ಇಂಟೆಂಟ್ ಅಡೋರ್ಸ್ ವಿತ್ ಹೆಡ್ ಅನ್ಕವರ್ಡ್ ದ ಕಾಸ್ಮೆಟಿಕ್ ಪವರ್ಸ್. ಇಲ್ಲಿ ಆಕೆ ಬಿಳಿ ಬಣ್ಣದ ಒಂದು ನಿಲುವಂಗಿ ಅಂದರೆ ಗೌನ್ ಅಂತಾರಲ್ಲ ಅದನ್ನ ಧರಿಸಿ ತಲೆಯನ್ನು ಮುಚ್ಕೊಳ್ದೆ, ಅಂದರೆ ಇಲ್ಲಿ ಕ್ಯಾಥೋಲಿಕ್ ಸಂಪ್ರದಾಯದಂತೆ ಪ್ರಾರ್ಥಿಸುವಾಗ ತಲೆ ಭಾಗವನ್ನು ಬಟ್ಟೆಯಿಂದ ಮುಚ್ಕೊಳ್ತಾರೆ. ಆಕೆ ಹೀಗೆ ಮಾಡಿಲ್ಲ, ತಲೆಯನ್ನು ಮುಚ್ಚಿಲ್ಲ. ಇಲ್ಲಿ ನಿಂಫ್ ಅನ್ನೋ ಒಂದು ಪದ ಇದೆಯಲ್ಲ, ಅದು ಬೆಲಿಂಡಾಳಿಗೋಸ್ಕರನೇ ಹೇಳಿರೋ ಒಂದು ಪದ. ಆಕೆ ಸೌಂದರ್ಯವರ್ಧಕ ಶಕ್ತಿಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾಳೆ.
ಹಾಗೆ ಮುಂದಕ್ಕೆ 5 ಮತ್ತು 6ನೇ ಲೈನಲ್ಲಿ heavenly image in the glass appears, to that she bends, to that her eyes she rears. ಇಲ್ಲಿ ಕನ್ನಡಿಯಲ್ಲಿ ಅವಳ ಸ್ವರ್ಗೀಯ ಪ್ರತಿಬಿಂಬ ಕಾಣಿಸ್ತಾ ಇದೆ. ಅದನ್ನು ನೋಡಿ ಬೆಲಿಂಡಾ ಗೌರವದಿಂದ ಬಾಗಿ ನಮಸ್ಕರಿಸ್ತಾ ಇದ್ದಾಳೆ. ಇದು ಆಕೆಯ ಪ್ರತಿಬಿಂಬವೇ ಆಗಿದ್ರೂ ಕೂಡ ಆಕೆಗೆ ಒಂದು ದೇವರ ರೂಪದಲ್ಲಿ ಅದು ಕಾಣಿಸ್ತಾ ಇದೆ. 7ನೇ ಮತ್ತು 8ನೇ ಲೈನಲ್ಲಿ ದ ಇನ್ಫೀರಿಯರ್ priestess at her altar side, trembling begins the sacred rites of pride. ಅಂದರೆ ಬೆಲಿಂಡಾಳ ಡ್ರೆಸ್ಸಿಂಗ್ ಟೇಬಲ್ ಪಕ್ಕ ನಿಂತ್ಕೊಂಡಿರುವಂತಹ ಆ ಅಪ್ಸರೆ ತುಂಬ ಭಯದಿಂದ ನಡುಗ್ತಾ ಇದ್ದಾಳೆ. ಅಂದರೆ ಅವಳಿಗೆ ಬೆಲಿಂಡಾಳನ ಎಲ್ಲರೂ ಮೆಚ್ಚೋ ಹಾಗೆ ಅಲಂಕಾರ ಮಾಡೋ ಒಂದು ಕರ್ತವ್ಯ ಇರುತ್ತೆ. ಹೇಗೆ ಮಾಡೋದು ಎಂದು ಅವಳು ಪರಿತಪಿಸ್ತಾ ಇದ್ದಾಳೆ. ಅವಳಿಗೆ ಅಲಂಕಾರ ಮಾಡೋದು ಒಂದು ಹೆಮ್ಮೆಯ ವಿಷಯವಾಗಿದೆ. ಆದ್ದರಿಂದ ಮುಂದೆ ನಡುಗ್ಲೇ ಅವಳು ಆ ವಸ್ತುಗಳನ್ನೆಲ್ಲ ತೆಗೆದುಕೊಳ್ಳೋಕ್ಕೆ ಬರ್ತಾ ಇದ್ದಾಳೆ. 10ನೇ ಲೈನಿಂದ ನೋಡೋದಾದರೆ unnumbered treasures ope at once and here the various offerings of the world appear. ಇಲ್ಲಿ ಅಪ್ಸರೆ ಬೆಲಿಂಡಾಳನ್ನು ಅಲಂಕರಿಸಲು ಕೌಶಲ್ಯದಿಂದ ಮತ್ತು ನಿಖರವಾದ ಕಾಳಜಿಯಿಂದ ಕೆಲವು ಪ್ರಕಾಶಮಾನವಾದಂತಹ ಮತ್ತು ಅಮೂಲ್ಯವಾದ ವಸ್ತುಗಳನ್ನು ತೆಗೆದುಕೊಳ್ತಿದ್ದಾರೆ. ಒಂದು ಪೆಟ್ಟಿಗೆಯಿಂದ ಅವಳು ಅತ್ಯಮೂಲ್ಯವಾದ ದೇಶ ವಿದೇಶದಿಂದ ಬಂದಂತಹ, ಅದರಲ್ಲೂ ಭಾರತದ ಅತ್ಯಂತ ಅದ್ಭುತವಾದ ವಜ್ರ ಮತ್ತು ಮುತ್ತುಗಳನ್ನು ತೆಗೆಯುತ್ತಿದ್ದಾಳೆ. ಮತ್ತು ಇನ್ನೊಂದರಿಂದ ಅರೇಬಿಯಾದ ಅತ್ಯುತ್ತಮ ಸುಗಂಧ ದ್ರವ್ಯ ಅದನ್ನು ಕೂಡ ಅವಳು ತೆಗೆದಿದ್ದಾಳೆ. ಮುಂದೆ ಆಮೆ ಚಿಪ್ನಿಂದ ಮಾಡಿದ ಬಾಚಣಿಗೆ ಮತ್ತು ಆನೆ ದಂತದಿಂದ ಮಾಡಿದ್ದ ಬಿಳಿ ಬಾಚಣಿಗೆಯನ್ನು ತೆಗೆಯುತ್ತಾಳೆ. ಹಾಗೆ ಓದಿ ಹೇಳ್ತೀನಿ. From each she nicely curls with curious toil and decks the goddess with the glittering spoil. This casket India's glowing gems unlocks, and all Arabia breathes from yonder box. The tortoise here and elephant unite, transformed to combs the speckle the white. He ಬರ್ಸ್ತಾ, here files of pins extend the shining rows, puffs, powders, patches, bibles, billet dogs. ಈ ಲೈನ್ಸ್ ಭಾಳ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ಆನಂತರ ಅವಳು ಹೊಳೆಯುವ ಪಿನ್ಗಳು, ಹೇರ್ ಪಿನ್ಗಳು, ಪಫ್ಸ್ಗಳು, ಪೌಡರ್ಗಳು, ಪ್ಯಾಚಸ್ಗಳು ಇವೆಲ್ಲ ಸೌಂದರ್ಯವರ್ಧಕಗಳ ಒಂದು ಏನು ಹೇಳ್ತಾರೆ ತಗಳು. ಆದರೆ ಇಲ್ಲಿ ಬೈಬಲ್ಗಳು ಮತ್ತು ಬಿಲೆಟ್ ಡಾಗ್ಸ್ ಅಂದರೆ ಇಲ್ಲಿ ಪ್ರೇಮ ಪತ್ರಗಳು ಎಂಬ ಅರ್ಥ ಬರುತ್ತೆ. ಕ್ರಿಶ್ಚಿಯಾನಿಟಿನಲ್ಲಿ ಬೈಬಲ್ಗೆ ಬಹಳ ಮುಖ್ಯ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ, ಅದೆಲ್ಲ ಗೊತ್ತು. ಅದು ಬಿಲೆಟ್ ಬಾಕ್ಸ್ ಅಂದರೆ ಆಕೆಗೆ ಬಂದಿರೋವಂಥ ಪ್ರೇಮ ಪತ್ರಗಳು. ಇಲ್ಲಿ ಈ ಆ ಸೌಂದರ್ಯವರ್ಧಕಗಳಷ್ಟೇ ಈ ಬೈಬಲ್, ಬಿಲೆಟ್ ಬಾಕ್ಸ್ ಇವೆಲ್ಲ ಅವಳಿಗೆ ಬಹಳ ಮುಖ್ಯವಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಮುಂದುವರಿಸ್ತಾ, now hopeful beauty puts on all its arms, the fair each moment rises in her charms, repairs her smile, awakens every grace, and calls forth all the wonders of her face. ಬೆಲಿಂಡಾ ತುಂಬ ಸುಂದರವಾಗಿ ತನ್ನ ವಿಭಿನ್ನ ಆಭರಣಗಳು ಮತ್ತು ಸೌಂದರ್ಯವರ್ಧಕಗಳನ್ನು ಹಾಕ್ಕೊಂಡು ತನ್ನ ಸೌಂದರ್ಯಕ್ಕೆ ಇನ್ನಷ್ಟು ಮೆರುಗನ್ನು ಕೊಟ್ಟಿದ್ದಾಳೆ. ಅವಳ ಮುಖದ ಕಾಂತಿ ಹೆಚ್ಚಾಗಿದೆ, ತುಂಬ ಹೆಚ್ಚಾಗಿದೆ. ಈ ಎಲ್ಲ ವರ್ಧಕಗಳಿಂದ ಆಕೆ ಬಾಹ್ಯ ಸೌಂದರ್ಯಕ್ಕಿಂತ ಅವಳ ಆಂತರಿಕ ಸೌಂದರ್ಯ ಅಂದರೆ ಅವಳ ನಗುವಿಂದ ಇನ್ನೂ ಅವಳ ಸೌಂದರ್ಯ ಹೆಚ್ಚಿದೆ. ಸೌಂದರ್ಯವರ್ಧಕಗಳಿಂದ ಬಾಹ್ಯ ಸೌಂದರ್ಯ ಹೆಚ್ಚಬಹುದು, ಆದರೆ ಆಂತರಿಕವಾಗಿ ನಮ್ಮ ಮುಖದಲ್ಲಿ ಮೂಡುವುದು ಒಂದು ಮುಗುಳು ನಗೆ ಇದೆಯಲ್ಲ, ಅದರ ಸಮವಾಗಿ ಯಾವುದೂ ಇರಲ್ಲ. ಹಾಗಾಗಿ ಹಂತವಾಗಿ ಬೆಲಿಂಡಾಳ ಸೌಂದರ್ಯ ಹೆಚ್ಚುತ್ತಾನೇ ಇದೆ. ಕಣ್ಣು ರೆಪ್ಪೆಗಳು ಸೂಕ್ಷ್ಮವಾದ ಬಣ್ಣಗಳಿಂದ ಕೂಡಿದೆ. ಇದರಿಂದ ಅವಳ ಕಣ್ಣಿನ ಬೆಳಕಿನ ಹೊಳಪು ಬಹಳ ಪ್ರಕಾಶಮಾನವಾಗಿದೆ. ಲೈನ್ಸ್ನ ನೋಡೋದಾದರೆ, ಸೀಸ್ ಬೈ ಡಿಗ್ರೀಸ್ ಅ ಪ್ಯೂರ್ ಬ್ಲಷ್ ಅರೈಸ್ and inner lightning quicken in her eyes. The busy sylphs surround their darling care. ಇಲ್ಲಿ ಶಿಲ್ಪ್ಸ್ ಕೂಡ ದೇವಲೋಕದ ಅಪ್ಸರೆಯರೇ. ಅವರೆಲ್ಲ ಸೇರಿಕೊಂಡು ಬೆಲಿಂಡಾಳ
ಅವಳನ್ನು ಅಲಂಕರಿಸೋದ್ರಲ್ಲಿ ತೊಡಗಿದ್ದಾರೆ. ಬಹಳ ಸೊಗಸಾಗಿ ಅವಳನ್ನು ಅಲಂಕಾರ ಮಾಡಿದ್ದಾರೆ. ಒಬ್ಬರು ತಲೆ ಬಾಚಿದರೆ, ಇನ್ನೊಬ್ಬರು ಆಕೆ ಧರಿಸಿದ್ದ ಗೌನಿನ ಸ್ಲೀವ್ಸ್ನ ಸರಿ ಮಾಡ್ತಾ ಇದ್ದಾರೆ. ಮತ್ತೊಬ್ಬರು ಗೌನಿನ ಪ್ಲೇಟ್ಸ್ ಅಂದರೆ ಆ ಮಡಿಕೆ ಇರುತ್ತಲ್ಲ ಅದನ್ನು ಸರಿಪಡಿಸ್ತಾ ಇದ್ದಾರೆ. ಫ್ರೆಂಡ್ಸ್ ನೋಡಿ, ದೀಸ್ ಸೆಟ್ ದ ಹೆಡ್ ಆ್ಯಂಡ್ ದೋಸ್ ಡಿವೈಡ್ ದ ಹೇರ್, ಸಮ್ ಫೋಲ್ಡ್ ದ ಸ್ಲೀವ್, ವಿಲ್ಸ್ ಅದರ್ ಪ್ಲೇಟ್ ದ ಗೌನ್ ಆ್ಯಂಡ್ ಬೆಟ್ ಈಸ್ ಪ್ರೇಸ್ ಫಾರ್ ಲೇಬರ್ಸ್ ನಾಟ್ ಹರ್ ಓನ್. ಈ ಲಾಸ್ಟ್ ಲೈನಲ್ಲಿ ಈ ಬೆಟ್ಟಿ ಅನ್ನೋಳು ಬೆಲಿಂಡಾಳ ಅಂದರೆ ಸೇವಕಿ. ಆಕೆ ಏನೂ ಮಾಡ್ದೇ ಹೋಗ್ಲಿಕ್ಕೆ ಮಾತ್ರ ಪಾತ್ರಳಾಗ್ತಿದ್ದಾಳೆ. ಮಾಡ್ತಿರೋದೆಲ್ಲ ಈ ದೇವಕನ್ಯರು, ಆದರೆ ಹೋಗಲಿಕ್ಕೆ ಮಾತ್ರ ಲಾಸ್ಟಲ್ಲಿ ಬೆಟ್ಟಿ ಕೂಡ ಸಿಗ್ತಾ ಇದೆ. ಸೊ ಇದಿಷ್ಟ ಆಗಿದೆ. ಹೋಪ್ ಯು ಆಲ್ ಲೈಕ್ ಇಟ್. ಥ್ಯಾಂಕ್ ಯು.